ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಕೈ ಕೊಟ್ಟಿದ್ದಕ್ಕ ಖಮೇನಿ ಸತ್ರಂತ. ಸೂಪರ್ ಪವರ್ ಐತಿ, ಸೂಪರ್ ಆಗಿ ಕೆಲಸ ಮಾಡ್ತೈತಿ ಅಂತ ಇರಾನ್ ಅದನ್ನ ಪರ್ಚೇಸ್ ಮಾಡಿತ್ತು. ಆಪರೇಷನ್ ಸಿಂಧೂರದಲ್ಲಿನೂ ಪಾಕಿಸ್ತಾನಕ್ಕೆ ಕೈ ಕೊಟ್ಟಿದ್ದು ಇದ ಏರ್ ಡಿಫೆನ್ಸ್ ಸಿಸ್ಟಮ್. ಒಂದು ವೇಳೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಿತ್ತು ಅಂದ್ರ ಖಮೇನಿ ಬದಿ ಕುಳಿತಿದ್ರಂತ. ಒಂದ್ ರೀತಿ ಚೀನಾ ಅಮೆರಿಕ ಇಸ್ರೇಲ್ಗ ಹೆಲ್ಪ್ ಮಾಡೈತಿ. ರಾಹುಲ್ ಗಾಂಧಿ ಅವರ ಇನ್ನು ಮುಂದರೆ ಚೀನಾ ಅಂದ್ರ ಟೆಕ್ನಾಲಜಿ ಅಂದ್ರೆ ಚೀನಾ ಅನ್ನೋದನ್ನ ಬಿಟ್ಟು ರಾಹುಲ್ ಗಾಂಧಿಗೊಂದು ಬ್ಯಾಡ್ ನ್ಯೂಸ್ ಐತಿ. ರಾಹುಲ್ ಗಾಂಧಿ ಅವರು ಯಾವಾಗ ನೋಡಿದ್ರು ಟೆಕ್ನಾಲಜಿ ಅಂತ ಬಂದ್ರ ಚೀನಾ ಅಂದ್ರೆ ಟೆಕ್ನಾಲಜಿ ಅಂದ್ರೆ ಚೀನಾ ಅಂತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ರಾಹುಲ್ ಬೈ ಚೀನಾ ಟೆಕ್ನಾಲಜಿ ಕೈ ಕೊಡಾಕತ್ತೈತಿ. ಯಾಕೋ ಸರಿಯಾಗಿ ಕೆಲಸನ ಮಾಡಾಕತ್ತಿಲ್ರಿ. ಪಾಪ ಖಮೇನಿ ಚೀನಾ ಟೆಕ್ನಾಲಜಿ ನಂಬ್ಕೊಂಡು ಪರಲೋಕಕ್ಕೆ ಹೋಗ್ಬಿಟ್ರು. ಒಂದು ಕಾಲದಾಗ ಚೀನಾ ಪ್ರಾಡಕ್ಟ್ಗಳು ತಮಾಷೆ ವಿಷಯ ಆಗಿದ್ದು. ಚೀನಾ ಪ್ರಾಡಕ್ಟ್ ಯಪ್ಪ ತಗೋಬೇಡ, ಚೀನಾ ಪ್ರಾಡಕ್ಟ್ ಯೂಸ್ ಆಗೋದಿಲ್ಲೋ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು. ಭಾಳ ಲೈಟಾಗಿ ತಗೋತಿದ್ರು ಚೀನಾ ಪ್ರಾಡಕ್ಟ್ ಅಂದ್ರೆ. ಯಾವುದಾದ್ರೂ ಬೇಗ ಹಾಳಾಗ್ತಿತ್ತು ಅಂದರೆ ಅದು ಚೀನಾ ಮಾಡೆಲ್ ಅಂತ ಹೆಸರಿಟ್ಟು ಬಿಡ್ತಿದ್ರು. ಬಟ್ ಮುಂದುವರಿತಿದ್ದಂಗ ಚೀನಾ ಹೆಂಗೆ ಡೆವಲಪ್ ಆಯಿತು ಅಂತಂದ್ರೆ ಅಮೇರಿಕಾ ಜರ್ಮನಿಯನ್ನು ಮುಂದುವರೆದು ಚೀನಾ ಪ್ರಾಡಕ್ಟ್ಗಳು ಬೆಳೆಯಾಕತ್ತು. ಅಷ್ಟೊಂದು ಚಂದ ಅಪ್ಡೇಟ್ ಮಾಡಿದ್ರು, ಅಷ್ಟೊಂದು ಪರ್ಫೆಕ್ಟಾಗಿ ಸರಿ ಮಾಡಿದ್ರು. ಅವ್ರ ತಪ್ಪನ್ನು ಅವ್ರು ತಿದ್ದುಕೊಂಡ್ರು. ಬಟ್ ಕೆಲವೊಂದು ವಿಷಯದಾಗ ಭಾರತ ಕೂಡ ಚೀನಾಗಿಂತ ಹಿಂದಿರ್ಬೋದು. ಬಹುಶಃ ಚೀನಾ ಸಾಕಷ್ಟು ವಿಷಯದಾಗ ಭಾರತವನ್ನು ಮೀರಿಸಿರಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ಡಿಫೆನ್ಸ್, ಭಾರತದ ಆಕಾಶ್ ತೀರ್ ಸುದರ್ಶನ್ ಚಕ್ರವನ್ನು ಮೀರ್ಸಾಕ ಚೀನಾಗೆ ಯಾವತ್ತೂ ಸಾಧ್ಯನೇ ಆಗಲಿಲ್ಲ. ಈ ವಿಷಯದಾಗ ಚೀನಾ ಫುಲ್ ಫ್ಲಾಪ್. ಆಪರೇಷನ್ ಸಿಂಧೂರ ಟೈಮ್ ಒಳಗೂ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಂಬಿಕೊಂಡು ಪಾಕಿಸ್ತಾನ ಮಣ್ಣು ಮುಕ್ಕಿತ್ತು. ಇನ್ನೂ ಟ್ರೈನ್ ಆಗದೆ ಇದ್ದಂಥ ನಮ್ಮ ಭಾರತೀಯ ಸೇನೆಯ ಹುಡುಗರು, ನ್ಯೂ ಜಾಯ್ನ್ ಆಗಿರೋ ಹುಡುಗರು ಆ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದು ಹಾಕಿಬಿಟ್ಟಿದ್ರು. ಅದನ್ನು ನಂಬ್ಕೊಂಡು ಭಾರತದ ಮೇಲೆ ಬಿರ್ರಿ ದಾಳಿ ಮಾಡಕ್ಕೆ ಬಂದಿದ್ದು ಪಾಕಿಸ್ತಾನ ತನಗೆ ತಾನೇ ಮಣ್ಣು ಮುಕ್ಕಿತ್ತು. ಅಂತ ಏರ್ ಡಿಫೆನ್ಸ್ ಸಿಸ್ಟಮನ್ನು ಚೀನಾ ಭಾರತಕ್ಕೆ ಕೊಟ್ಟಿತ್ತು. ಅದು ಬೇರೆ ಯಾವುದೂ ಅಲ್ಲ, ಚೀನಾ ರೆಡಿ ಮಾಡಿರೋ HQ-9B ಏರ್ ಡಿಫೆನ್ಸ್ ಸಿಸ್ಟಮ್. ಈಗಲೂ ಕೂಡ ಇದೇ ಏರ್ ಡಿಫೆನ್ಸ್ ಸಿಸ್ಟಮನ್ನು ಬಳಸಿದ್ರಂತ. ಖಮೇನಿ ಅವರ ಅಡಗುತಾಣ ಏನಿತ್ತಲ್ಲ ಅದರ ಸುತ್ತಮುತ್ತ ಇದು ಅಲರ್ಟ್ ಆಗಿ ಇತ್ತಂತ. ಸುಮಾರು 200 ಕಿಲೋಮೀಟರಿಂದ ಬರೋ ದಾಳಿಯನ್ನು ಇದು ಕಂಡು ಹಿಡಿದು ಅಲರ್ಟ್ ಮಾಡ್ತಿತ್ತಂತ, ಅದನ್ನ ತಡಿತಿತ್ತಂತ. ಬಟ್ ನಿನ್ನೆ ಅದೇನಾಗಿತ್ತೋ ಗೊತ್ತಿಲ್ಲ, ಖಮೇನಿಯವರು ಸತ್ತು ಬಿದ್ರೂ ಆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಗೊತ್ತೇ ಆಗಲಿಲ್ಲ. ಬಟ್ ಚೀನಾ ಇದನ್ನ ಇರಾನ್ಗೆ ಮಾರಬೇಕಾದ್ರೆ ತಾನೂ ಇದನ್ನ ಬಳಸಾಕತ್ತೀನಿ ಅಂತ ಹೇಳಿತ್ತು. ಸುಳ್ಳೇನು ಹೇಳಿರಲಿಲ್ಲ, ನಿಜವಾಗ್ಲೂ ಚೀನಾ ಇದನ್ನ ತನ್ನ ಗಡಿ ಒಳಗ ಇಟ್ಟೈತಿ. ಬೀಜಿಂಗ್, ಟಿಬೆಟ್, ದಕ್ಷಿಣ ಚೀನಾದ ಸಮುದ್ರದ ದಂಡೆ ಒಳಗೆಲ್ಲ ಈ ಡಿಫೆನ್ಸ್ ಸಿಸ್ಟಮನ್ನು ಇಟ್ಕೊಂಡೈತಿ. ಸೊ ಇದು 200 ಕಿಲೋಮೀಟರು ಕಂಡು ಹಿಡಿತೈತಿ ದಾಳಿಯನ್ನ ಅಂತಾನು, ಸಣ್ಣ ಯುದ್ಧ ವಿಮಾನಗಳನ್ನ ನಾಶ ಮಾಡ್ತೈತಿ ಅಂತಾನು, ಬಾಂಬರ್ಗಳನ್ನು ನಾಶ ಮಾಡ್ತೈತಿ, ಕ್ಷಿಪಣಿಗಳನ್ನು ನಾಶ ಮಾಡ್ತೈತಿ ಅಂತ ಇರಾನ್ ನಂಬಿ ತಗೋತು. ಯಾರಾಗಲಿ ನಾ ಬಳಸಾಕತ್ತೀನಿ ನೀನು ತಗೋ ಅಂದ್ರೆ ತಗೊಂಡೇ ಬಿಡ್ತಾರೆ. ಅಯ್ಯೋ ಚಲೋ ಐತಿ ಬಿಡು ನಮ್ಮ ದೋಸ್ತ್ ಹೇಳೇನಂತ. ಸೊ ಇರಾನ್ ತನ್ನ ದೋಸ್ತ್ ಚೀನಾ ಮಾತನ್ನು ಕೇಳಿ ಫೂಲ್ ಆಯಿತೋ ಏನೋ. ಹಿಂಗೆ ಭಾಳ ದೇಶ ಮಟ್ಟ ಅಲ್ಲ ಜಗತ್ತಿನಾದ್ಯಂತ ಮಾತು ಕೇಳಿ ಬರಾಕತ್ತಾವ. ಚೀನಾ ಮಾಡೆಲಿಂದಾನೇ ಖಮೇನಿ ಸತ್ತೋದ್ರು, ಚೀನಾ ಮಾಡೆಲಿಂದಾನೇ ಖಮೇನಿ ಜೊತೆಗೆ ಸಾಕಷ್ಟು ಕಮಾಂಡರ್ಗಳು ಸತ್ರು ಅನ್ನೋ ಮಾತು. ರಕ್ಷಣೆ ಮಾಡ್ತೈತಿ ಅಂತ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇರಾನ್ ತಗೊಂಡು ಆರಾಮಾಗಿ ಮಕ್ಕೊಂಡಿತ್ತು. ಬಟ್ ಏರ್ ಡಿಫೆನ್ಸ್ ಸಿಸ್ಟಮ್ನು ಮಕ್ಕೊಂಬಿಟ್ಟು ಇರಾನ್ ಸರ್ವೋಚ್ಚ ನಾಯಕನನ್ನೇ ಬಲಿ ತಗೊಂತು. ಪಾಕಿಸ್ತಾನಕ್ಕೆ ಆದಾಗನೇ ಚೀನಾ ಎಚ್ಚೆತ್ಕೊಂಡಿತ್ತು ಅಂದ್ರೆ ಈ ಖಮೇನಿ ಉಳಿತಿದ್ರೇನೋ ಬಹುಶಃ. ಪಾಕಿಸ್ತಾನಕ್ಕೆ ಇದೆಲ್ಲ ಆಗಿ ಇದೇ HQ-9B ಏರ್ ಡಿಫೆನ್ಸ್ ಸಿಸ್ಟಮ್ ಕೈ ಕೊಟ್ಟಾಗಲೂ ಕೂಡ ಇರಾನ್ ಅಲರ್ಟ್ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತೈತ್ರಿ. ಚೀನಾವನ್ನು ನಂಬಿ ಅಲ್ಲಿಂದ ಏರ್ ಡಿಫೆನ್ಸ್ ಸಿಸ್ಟಮನ್ನು ತರಿಸ್ಕೊಂಡು ತನ್ನ ದೇಶವನ್ನು ತಾನೇ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಕೆಲವೊಮ್ಮೆ ಉಪಕರಣ ಸರಿ ಇದ್ರೂ ಯೂಸ್ ಮಾಡೋಕ್ಕೆ ಬರಲ್ಲ ಅಂತಾರಲ್ಲ, ಹಾಗೇನಾರೇ ಆಗೈತೋ ಯಾರಿಗೆ ಗೊತ್ತು. ಬಟ್ ಎರಡೆರಡು ದೇಶಗಳು ಹೆಂಗೆ ಯಾಮಾರಕ್ಕೆ ಸಾಧ್ಯ? ಅದೇನಾರು ಇರಲಿ, ರಾಹುಲ್ ಗಾಂಧಿ ಅವ್ರಿಗೆ ಚೀನಾ ಅನ್ನೋ ಹುಚ್ಚು ಈಗರೇ ಬಿಡ್ತೈತೇನೋ ನೋಡಬೇಕಾಗೈತಿ.